Hello students, welcome you all to the geography class again. So ಇವತ್ತು 6ನೇ ಕ್ಲಾಸ್ನ NCERTಯ ಸೆಕೆಂಡ್ ಚಾಪ್ಟರ್. ಸೊ ದ ಟೈಟಲ್ ಈಸ್ ದ ಗ್ಲೋಬ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ಅಂತ ಹೇಳಿ. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಗ್ಲೋಬ್ ಅಂದರೆ ಏನು, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಗಿಟ್ಯೂಡ್ಸ್ ಅಂದರೆ ಏನು ಅನ್ನೋದನ್ನು. ಓಕೆ, ಸೊ ನಾವು ಹಿಂದಿನ ಚಾಪ್ಟರ್ ನೋಡಿದಾಗೆ ದ ಅರ್ತ್ ಈಸ್ ಇನ್ ಅ ಜಿಯಾಯ್ಡ್ ಶೇಪ್ ಅನ್ನೋದನ್ನು ನೋಡಿದ್ವಿ. ಓಕೆ, ಈ ಜಿಯಾಯ್ಡ್ ಶೇಪನ್ನು ಎಕ್ಸಾಕ್ಟ್ ಕಾಪಿಯಾಗಿ ಒಂದು ಗ್ಲೋಬನ್ನು ಮಾಡಿದ್ದೇವೆ. ಓಕೆ, ಇಡೀ ಭೂಮಂಡಲ ಏನಿದೆ ಅದರ ಒಂದು ಜೆರಾಕ್ಸ್ ಕಾಪಿ ರೀತಿಯಲ್ಲಿ ಈ ಥರ ಶೇಪ್ ಅಲ್ಲಿ ಒಂದು ಮಾಡೆಲ್ನ ರೆಡಿ ಮಾಡಿದೆ. ಮಾಡೆಲ್ ದಟ್ ಈಸ್ ಗ್ಲೋಬ್. ಓಕೆ, ಸೊ ಈ ಗ್ಲೋಬಲ್ಲಿ ಒಂದಿಷ್ಟು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಸೊ ಅದರಲ್ಲಿ ಮೊದಲನೇದು ಆ್ಯಕ್ಸಿಸ್. ಏನು ಆ್ಯಕ್ಸಿಸ್ ಅಂದರೆ, ಆ್ಯಕ್ಸಿಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ನೀಡಲ್ ಫಿಕ್ಸ್ಡ್ ಥ್ರೂ ದ ಗ್ಲೋಬ್ ಇನ್ ಅ ಟಿಲ್ಟೆಡ್ ಮ್ಯಾನರ್. ಅಂದರೆ ಇಲ್ಲಿ ಗ್ಲೋಬ್ ಏನಿದೆಯಲ್ಲ ಇದು, ಸೊ ಇಲ್ಲಿ ನೇರವಾಗಿ ಇದನ್ನು ನಾವು ನೀಡಲ್ನ ಇಲ್ಲಿ ಪ್ಲೇಸ್ ಮಾಡಿಲ್ಲ ಮೇಲೆ ಕೆಳಗಡೆ, ಬದಲಾಗಿ ಇಲ್ಲಿ ಮಾಡಿದ್ದೀವಿ. ಓಕೆ, ಸೊ ಇಟ್ ಈಸ್ ಶೋಯಿಂಗ್ ಇನ್ ಅ ಟಿಲ್ಟೆಡ್ ಮ್ಯಾನರ್. ಓಕೆ, ಓರೆ ಆಗಿದೆ. ಓಕೆ, ಈ ಓರೆ ಆಗಿರತಕ್ಕಂಥದ್ದನ್ನು ಟಿಲ್ಟೆಡ್ ಶೇಪ್ ಅಂತ ಹೇಳ್ತೇವೆ. ಸೊ ಈ ಟಿಲ್ಟೆಡ್ ಶೇಪಲ್ಲಿ ಇರತಕ್ಕಂತಹ ಈ ಗ್ಲೋಬ್ ಏನಿದೆ, ಓಕೆ, ಸೊ ಇದರ ಒಂದು ನೀಡಲ್ ಕೆಳಗಡೆ ಇಲ್ಲಿ ಮೇಲ್ಗಡೆ, ಸೊ ಈ ನೀಡಲ್ ಏನಿದೆ ದಿಸ್ ಈಸ್ ಕಾಲ್ಡ್ ಆಸ್ ದ ಆ್ಯಕ್ಸಿಸ್. ಓಕೆ, ಇದು ಆ್ಯಕ್ಸಿಸ್. ಸೊ ಇದು ನೇರವಾಗಿ ನೋಡಬೇಕಂದ್ರೆ ಹಿಂಗೆ ಇರಬೇಕು, ಬಟ್ ಈ ಥರ ಟಿಲ್ಟ್ ಆಗಿದೆ, ಓರೆ ಆಗಿದೆ. ಸೊ ಇದನ್ನು ನಾವು ಅಂತೀವಿ ಆ್ಯಕ್ಸಿಸ್ ಅಂತ ಹೇಳಿ ನಾವು ಹೇಳ್ತೇವೆ. ಆ್ಯಂಡ್ ದಿಸ್ ಆ್ಯಕ್ಸಿಸ್ ಏನಿದೆ ಅಥವಾ ನೀಡಲ್ ಏನಿದೆ, ಇಟ್ ಪಾಸಸ್ ಥ್ರೂ ದಿಸ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಓಕೆ, ಆ್ಯಂಡ್ ಆ್ಯಕ್ಚುಲಿ ಇನ್ ರಿಯಲ್ ಅರ್ತ್, ನಮ್ಮ ಭೂಮಂಡಲ ಇದೆ, ದ ರಿಯಲ್ ಅರ್ತ್ ಹ್ಯಾಸ್ ನೋ ಸಚ್ ನೀಡಲ್. ಯಾವುದೇ ರೀತಿ ನೀಡಲ್ ಇಲ್ಲ. ಬಟ್ ನಾವು ಒಂದು ಗ್ಲೋಬ್ ಅಂತಕ್ಕಂಥ ಒಂದು ಮಾದರಿಯನ್ನು ಮಾಡಿದ್ದೇವೆ, ಅದರಲ್ಲಿ ಈ ನೀಡಲ್ನ ಪ್ಲೇಸ್ ಮಾಡಲಾಗಿದೆ. ಓಕೆ, ಆ್ಯಕ್ಚುಲಿ ರಿಯಲ್ ಅರ್ತ್ ಕೂಡ ಇಟ್ ಈಸ್ ಇನ್ ಎ ಟಿಲ್ಟೆಡ್ ಶೇಪಲ್ಲೇ ಇದೆ. ಓಕೆ, ಸೊ ಇದರ ಮಾದರಿಯನ್ನಾಗಿ ನಾವಿಲ್ಲಿ ಮಾಡಿದ್ದೇವೆ ಇವಾಗ ಅಷ್ಟೇ. ಓಕೆ, ಆ್ಯಂಡ್ ಅನದರ್ ಇಮ್ಯಾಜಿನರಿ ಲೈನ್. ಓಕೆ, ಈ ಇಮ್ಯಾಜಿನರಿ ಲೈನ್ ಅಂದರೆ ರಿಯಲಲ್ಲಿ ಇರೋದಿಲ್ಲ. ಓಕೆ, ಇಟ್ ಈಸ್ ಜಸ್ಟ್ ಆ್ಯನ್ ಇಮ್ಯಾಜಿನರಿ ಒನ್. ಓಕೆ, ದಿಸ್ ಡಿವೈಡ್ಸ್ ದ ಗ್ಲೋಬ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಓಕೆ, ಗ್ಲೋಬ್ ಹಿಂಗಿದೆ ಅಂದರೆ ದೇರ್ ಇಸ್ ಎ ಇಮ್ಯಾಜಿನರಿ ಲೈನ್ ದಟ್ ಡಿವೈಡ್ಸ್ ದ ಗ್ಲೋಬ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಇಕ್ವೇಟರ್. ಸೊ ಇಕ್ವೇಟರ್ ಈ ಥರ ಡಿವೈಡ್ ಮಾಡುತ್ತೆ. ಓಕೆ, ಮಧ್ಯದಲ್ಲಿ ಹಾದೋಗ್ತಕ್ಕಂಥದ್ದು ಇದನ್ನು ಇಕ್ವೇಟರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೇಲೆ ಇರೋದನ್ನು ನಾವು ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ, ಕೆಳಗಡೆ ಇರೋದನ್ನು ಸದರ್ನ್ ಹೆಮಿಸ್ಫಿಯರ್. ಓಕೆ, ಸೊ ಟೋಟಲ್ ಒಂದು ಗೋಲಾಕಾರವನ್ನು ಸ್ಫಿಯರ್ ಅಂತ ಹೇಳ್ತೇವೆ, ಅರ್ಧ ಇರೋದನ್ನು ಹೆಮಿಸ್ಫಿಯರ್ ಅಂತ ಹೇಳ್ತೇವೆ. ಓಕೆ, ಸೊ ಇಕ್ವೇಟರ್ ಡಿವೈಡ್ ಮಾಡಿದಾಗ ಮೇಲ್ಗಡೆದನ್ನು ನಾರ್ದರ್ನ್ ಹೆಮಿಸ್ಫಿಯರ್, ಕೆಳಗಡೆದನ್ನು ಸದರ್ನ್ ಹೆಮಿಸ್ಫಿಯರ್ ಅಂತ ನಾವು ಹೇಳ್ತೇವೆ. ಸೊ ದಿಸ್ ಇಕ್ವೇಟರ್ ಏನಿದೆಯಲ್ಲ ಇದು ಕಂಪ್ಲೀಟ್ ಭೂಮಂಡಲವನ್ನು ಅರ್ಧ ಭಾಗವನ್ನಾಗಿ ಡಿವೈಡ್ ಮಾಡ್ತದೆ. ಓಕೆ, ಸೊ ಈ ಥರ ಇಕ್ವೇಟರ್ ಏನಿದೆ, ಇಕ್ವೇಟರ್ನ ರೀತಿಯಾಗಿ ಉಳಿದಿರ್ತಕ್ಕಂತಹ ಪ್ಯಾರಲ್ ಸರ್ಕಲ್ಸ್ ಇದೆ ನೋಡಿ, ಇದು ಇಕ್ವೇಟರ್, ಇದು ಮಧ್ಯದಲ್ಲೇ ಹಾದೋಗ್ತದಂಥದ್ದು. ಸೊ ಅದಾದಮೇಲೆ ಇದೇ ಥರ ಇದಕ್ಕೆ ಪ್ಯಾರಲ್ ಆಗಿ ಲೈನ್ಸ್ ಏನಿದ್ದಾವೆ, ಓಕೆ, ಇವೆಲ್ಲವನ್ನು ನಾವು ಏನಂತೀವಿ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೇವೆ. ಓಕೆ, ಇಕ್ವೇಟರ್ಗೆ ಪ್ಯಾರಲ್ ಆಗಿರ್ತಕ್ಕಂಥವು ಲ್ಯಾಟಿಟ್ಯೂಡ್ಸ್ ಅಂತ ಹೇಳಿ ಹೇಳ್ತೇವೆ. ಸೊ ದಿಸ್ ಇಕ್ವೇಟರ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ 0 ಡಿಗ್ರಿ ಲ್ಯಾಟಿಟ್ಯೂಡ್. ಇಲ್ಲಿರ್ತಕ್ಕಂಥ ಲ್ಯಾಟಿಟ್ಯೂಡು ಇಟ್ ಈಸ್ ಅಟ್ ದ 0 ಡಿಗ್ರಿ. ಸೊ ಇವೆಲ್ಲ ಏನಿದ್ದಾವೆ ಇಕ್ವೇಟರು, ಈ ಲೈನ್ಸು, ದೀಸ್ ಆರ್ ಆಲ್ ಇಮ್ಯಾಜಿನರಿ ಒನ್ಸ್. ಓಕೆ, ರಿಯಲ್ ಭೂಮಂಡಲದಲ್ಲಿ ಇದು ಇಲ್ಲ, ಇಟ್ ಈಸ್ ಜಸ್ಟ್ ಇಮ್ಯಾಜಿನರಿ ಲೈನ್ಸ್. ಆ್ಯಂಡ್ ಇಲ್ಲಿ ನೋಡಿ, ಸಿನ್ಸ್ ದ ಡಿಸ್ಟೆನ್ಸ್ ಫ್ರಮ್ ಇಕ್ವೇಟರ್ ಟು ಐದರ್ ಆಫ್ ದ ಪೋಲ್ಸ್, ಅಂದರೆ ಇಕ್ವೇಟರ್ ಟು ಐದರ್ ಆಫ್ ದ ಪೋಲ್ಸ್, ಐದರ್ ನಾರ್ತ್ ಪೋಲ್ ಆಗಿರ್ಬೋದು ಅಥವಾ ಸೌತ್ ಪೋಲ್ ಆಗಿರೋದು. ಸೊ ದಟ್ ಈಸ್ ಈಕ್ವಲ್ ಟು 1/4 ಆಫ್ 360 ಡಿಗ್ರಿ ಟೋಟಲ್. ಓಕೆ, ಸೊ ಟೋಟಲ್ ಭೂಮಿ ಮೆಜರ್ ಮಾಡಿದಾಗ ದ ಒನ್ ಸರ್ಕಲ್, ಓಕೆ, ಇಲ್ಲಿಂದ ಒನ್ ಸರ್ಕಲ್ ಅರೌಂಡ್ ದ ಅರ್ತ್, ಓಕೆ, ದಟ್ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇಕ್ವೇಟರಿಂದ ಈ ಪೋಲ್ ಮತ್ತು ಈ ಪೋಲ್ ಏನಿದೆ, ಸೊ ದಟ್ ಇಂಡಿಕೇಟ್ಸ್ 1/4 ಆಫ್ 360. ಹೆಂಗೆ ಅಂದರೆ ಇಲ್ಲಿ ನೋಡಿ, ಇಕ್ವೇಟರು ಇಲ್ಲಿದೆ, ಸೊ ಇಲ್ಲಿಂದ ನಾರ್ತ್ ಪೋಲ್, ಓಕೆ, ಇದು ಒಂದು ಭಾಗ ಅಂದ್ಕೊಳ್ಳಿ, ಫಸ್ಟ್ ಪಾರ್ಟ್. ಓಕೆ, ಇಲ್ಲಿ ಹಿಂದ್ಗಡೆ ಇಲ್ಲಿಂದ ಇದು ಮತ್ತೆ ಇಕ್ವೇಟರ್ ಪ್ಲೇಸಿಗೆ ಬರೋದಕ್ಕೆ ಇಟ್ ಈಸ್ ಸೆಕೆಂಡ್ ಪಾರ್ಟ್. ಆ್ಯಂಡ್ ಇಲ್ಲಿಂದ ಮತ್ತೆ ಇಲ್ಲಿ ಸೌತ್ ಪೋಲ್ ಬರೋದಕ್ಕೆ ಇಟ್ ಈಸ್ ಅ ಥರ್ಡ್ ಪಾರ್ಟ್. ಆ್ಯಂಡ್ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಮಾಡೋದಕ್ಕೆ ಫೋರ್ತ್ ಪಾರ್ಟ್. ಓಕೆ, ಸೊ ಫೋರ್ತ್, ಅದಕ್ಕೆ ಇಲ್ಲಿಂದ ನಾರ್ತ್ ಪೋಲಿಗೆ ಡಿಸ್ಟೆನ್ಸ್ ಇರೋದು 1/4 ಆಫ್ 360 ಡಿಗ್ರಿ, ದಟ್ ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ಡಿಗ್ರೀಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಈಸ್ 90 ಡಿಗ್ರಿ. ಅದೇ ಥರ ಇಲ್ಲಿಂದ ಸೌತ್ ಪೋಲಿಗೆ ಕೂಡ ಇಟ್ ಈಸ್ 90 ಡಿಗ್ರಿ. ಸೊ ಸಚ್ ಪ್ಯಾರಲ್ಸ್ ಆಫ್ ನಾರ್ತ್ ಆಫ್ ಇಕ್ವೇಟರ್ ಆರ್ ಕಾಲ್ಡ್ ಆಸ್ ನಾರ್ತ್ ಲ್ಯಾಟಿಟ್ಯೂಡ್ಸ್. ಇಕ್ವೇಟರ್ಗಿಂತ ಉತ್ತರದಲ್ಲಿರ್ತಕ್ಕಂಥ ಡೈರೆಕ್ಷನ್ ಇರ್ತಕ್ಕಂಥ ಲ್ಯಾಟಿಟ್ಯೂಡ್ಸ್ಗಳನ್ನು ನಾರ್ತ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೇವೆ. ಇಕ್ವೇಟರ್ ಕೆಳಗಿರ್ತಕ್ಕಂಥವನ್ನು ನಾವು ಸೌತ್ ಲ್ಯಾಟಿಟ್ಯೂಡ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಅದಕ್ಕೋಸ್ಕರ ಈ ನಾರ್ತ್ ಲ್ಯಾಟಿಟ್ಯೂಡ್ ಸೌತ್ ಲ್ಯಾಟಿಟ್ಯೂಡ್ ಅಂತ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆ ಲ್ಯಾಟಿಟ್ಯೂಡ್ ಏನಿದೆ ದಟ್ ವಿಲ್ ಬಿ ಇಂಡಿಕೇಟೆಡ್ ಬೈ N or S. ಅಂದರೆ ಉದಾಹರಣೆಗೆ 30 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಓಕೆ, 40 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಈ ಥರ ಇಂಡಿಕೇಟನ್ನು ಮಾಡಲಾಗುತ್ತೆ. ಸೊ ಇಲ್ಲಿದೆ ನೋಡಿ, ಸೊ ದಿಸ್ ಇಸ್ ದ ಇಲ್ಲಿ ಹಾಫ್ ಅರ್ಧ ಭೂಮಂಡಲದಲ್ಲಿ ಹಾಕ್ತಕ್ಕಂಥದ್ದು, ದಿಸ್ ಇಸ್ ಇಕ್ವೇಟರ್ 0 ಡಿಗ್ರಿ.
ಓಕೆ. ಸೊ ಇದರ ಮೇಲೆ ಇರತಕ್ಕಂತಹದ್ದು ಅನದರ್ ಲ್ಯಾಟಿಟ್ಯೂಡ್ ಕೈಂಡ್ ದಟ್ ಇಸ್ ಕಾಲ್ಡ್ ಆಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಬಟ್ ಇದು 23.5 ಡಿಗ್ರೀಸ್ ನಾರ್ತಲ್ಲಿ ಹಾದು ಹೋಗ್ತಕ್ಕಂಥದ್ದು, 23.5. ನಾನು ಹೇಳಿದಾಗೆ ರಿಯಲ್ ಅರ್ಥಲ್ಲಿ ಈ ಥರ ಲೈನ್ಸ್ ಇಲ್ಲ, ಇಟ್ ಈಸ್ ಜಸ್ಟ್ ಇಮ್ಯಾಜಿನರಿ ಲೈನ್. ಅದೇ ಥರ ಇಲ್ಲಿ ಆರ್ಕ್ಟಿಕ್ ಸರ್ಕಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಪಾಸಿಂಗ್ ಥ್ರೂ 66.5 ಡಿಗ್ರಿ ನಾರ್ತ್. ಸೊ ಕೆಳಗಡೆ ಇರ್ತಕ್ಕಂಥದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಆ್ಯಟ್ 23.5 ಡಿಗ್ರಿ ಸೌತ್. ಅದೇ ಥರ ಅಂಟಾರ್ಕ್ಟಿಕ್ ಸರ್ಕಲ್ ಆ್ಯಟ್ 66.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್. ಓಕೆ. ಸೊ ಇದಿರ್ತಕ್ಕಂಥ ಎಕ್ಸ್ಪ್ರೆಷನ್ ಕೂಡ ಅದೇ. ಸೊ 0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂದರೆ ಇಟ್ ಈಸ್ ಇಕ್ವೇಟರ್. ಓಕೆ. ಸೊ 90 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಹೇಳಿದ್ರೆ ಇಟ್ ಈಸ್ ದಿಸ್ ನಾರ್ತ್ ಪೋಲ್. ಅದೇ ಥರ 90 ಡಿಗ್ರಿ ಸೌತ್ ಪೋಲ್, 90 ಡಿಗ್ರಿ ಲ್ಯಾಟಿಟ್ಯೂಡ್ ಅಂದರೆ ಇಟ್ ಈಸ್ ಸೌತ್ ಪೋಲ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಟ್ 23.5, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಟ್ 23.5 ಡಿಗ್ರಿ ಸೌತ್. ಓಕೆ. ಸೊ ಇದಿಷ್ಟು ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಸೊ ನಾವು ಲೆಟ್ಸ್ ಸಿ ದ ಹೀಟ್ ಝೋನ್ಸ್ ಆಫ್ ಅರ್ತ್. ಹೀಟ್ ಝೋನ್ಸ್ ಇಲ್ಲಿ ನೋಡಿದಾಗ ಇಲ್ಲಿ ನೋಡಿ ಟೋರಿಡ್ ಝೋನ್ ಅಂತಿದೆ. ಓಕೆ. ಟೋರಿಡ್ ಝೋನ್ ಅಂತ ಹೇಳಿದ್ರೆ ಇಲ್ಲಿ ಹೆಂಗೆ ಇರುತ್ತೆ ಅಂದರೆ ಇಲ್ಲಿ ಮೆಜಾರಿಟಿ ಆಫ್ ಸನ್ಲೈಟ್ ಇರುತ್ತೆ. ಓಕೆ. ಆ್ಯಂಡ್ ಸನ್ಲೈಟ್ ಇಲ್ಲಿ ಡೇ ಟೈಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದು ನೇರವಾಗಿ ಸೂರ್ಯನ ಕಿರಣಗಳು ಈ ಭಾಗದಲ್ಲಿ ಬೀಳುತ್ತೆ. ಓಕೆ. ಇದನ್ನು ಟಾರಿಡ್ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಬಿಸಿಲು ಜಾಸ್ತಿ. ಓಕೆ. ಸೊ ನಮ್ಮ ಭಾರತ ಕೂಡ ಇದೇ ಝೋನಲ್ಲಿ ಇರತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮಗೂ ಕೂಡ ಸ್ವಲ್ಪ ಹೀಟ್ ಜಾಸ್ತಿನೇ, ಟೆಂಪ್ರೇಚರ್. ಓಕೆ. ಸೊ ಅದೇ ಥರ ಇಲ್ಲಿ ನೋಡಿ ಮೇಲ್ಗಡೆ ಬಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲ್ಗಡೆ ದಿಸ್ ಇಸ್ ಅ ನಾರ್ತ್ ಟೆಂಪರೇಟ್ ಝೋನ್, ಸೌತ್ ಟೆಂಪರೇಟ್. ಟೆಂಪರೇಟ್ ಅಂತ ಹೇಳಿದ್ರೆ ಇಲ್ಲಿ ಕಂಡೀಷನ್ ಈಸ್ ಮೀಡಿಯಮ್, ತುಂಬ ಹಾಟು ಇರೋದಿಲ್ಲ, ತುಂಬ ಕೋಲ್ಡು ಇರೋದಿಲ್ಲ. ಇಟ್ ಈಸ್ ಅ ಮೀಡಿಯಮ್ ಇನ್ ಕಂಡೀಷನ್. ಸೊ ಅದೇ ಥರ ಇಲ್ಲಿ ನೋಡಿ ಆರ್ಕ್ಟಿಕ್ ಸರ್ಕಲ್ ಮೇಲೆ ಫ್ರಿಜಿಡ್ ಝೋನ್ ಅಂತಿದೆ, ಅಂಟಾರ್ಕ್ಟಿಕ್ ಸರ್ಕಲ್ ಕೆಳಗಡೆ ಫ್ರಿಜಿಡ್ ಝೋನ್. ಫ್ರಿಜಿಡ್ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಟೂ ಮಚ್ ಆಫ್ ಕೋಲ್ಡ್. ಓಕೆ. ಐಸ್ಗಳು, ಗ್ಲೇಷಿಯರ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಇರೋದು ಈ ರೀಜನಲ್ಲಿ. ಫ್ರಿಜಿಡ್ ಆರ್ ದ ಫ್ರಿಜಿಡ್ ಝೋನ್ ಆ್ಯಟ್ ಆರ್ಕ್ಟಿಕ್ ಆ್ಯಂಡ್ ಅಂಟಾರ್ಕ್ಟಿಕ್. ಓಕೆ. ಸೊ ದೀಸ್ ಆರ್ ದ ಹೀಟ್ ಝೋನ್ಸ್. ಟೋರಿಡ್ ಝೋನ್ ಒಂದು, ಆ್ಯಂಡ್ ದೆನ್ ಟೆಂಪರೇಟ್ ಝೋನ್ಸ್ ನಾನು ಹೇಳಿದಾಗೆ, ಆ್ಯಂಡ್ ದೆನ್ ಇಸ್ ದ ಫ್ರಿಜಿಡ್ ಝೋನ್. ಓಕೆ. ಸೊ ಇಷ್ಟು ನಾವು ಲ್ಯಾಟಿಟ್ಯೂಡ್ಸ್ ಬಗ್ಗೆ ನೋಡಿದ್ದೇವೆ. ನಾವು ಲಾಂಗಿಟ್ಯೂಡ್ಸ್ ಬಗ್ಗೆ ನೋಡೋಣ. ವಾಟ್ ಆರ್ ಲಾಂಗಿಟ್ಯೂಡ್ಸ್? ಸೊ ಈ ಭೂಮಂಡಲ ಏನಿದೆ, ಭೂಮಂಡಲ, ಸೊ ಇದರಲ್ಲಿ ಪ್ಯಾರಲಲ್ ಆಗಿ ಹೋಗ್ತಕ್ಕಂಥವು ಇದನ್ನು ಹೇಳಿದೆ, ದೀಸ್ ಆರ್ ಲ್ಯಾಟಿಟ್ಯೂಡ್ಸ್. ಓಕೆ. ಸೊ ಅದೇ ಥರ ವರ್ಟಿಕಲ್ ಆಗಿ ಹೋಗ್ತಕ್ಕಂತಹ ರೇಖೆಗಳು ಇದನ್ನು ಲಾಂಗಿಟ್ಯೂಡ್ಸ್ ಅಂತ ಹೇಳ್ತಾರೆ. ಓಕೆ. ಅಗೇನ್ ದೀಸ್ ಆರ್ ಆಲ್ಸೋ ಇಮ್ಯಾಜಿನರಿ ಒನ್ಸ್. ಓಕೆ. ರಿಯಲ್ ಆಗಿಲ್ಲ, ದೀಸ್ ಆರ್ ಆಫ್ ಇಮ್ಯಾಜಿನರಿ ಲೈನ್ಸ್. ಸೊ ಇದರ ನೆಸೆಸಿಟಿ ಏನಪ್ಪ ಅಂದರೆ ಇಟ್ ಈಸ್ ಮೇನ್ಲಿ ಟು ಲೊಕೇಟ್ ದ ಪ್ಲೇಸಸ್ ಆನ್ ಅರ್ತ್. ಓಕೆ. ಪ್ಲೇಸಸ್ಗಳನ್ನು ನಾವು ಲೊಕೇಟ್ ಮಾಡ್ಬೋದು ಈಸಿಯಾಗಿ. ಇಲ್ಲಿ ನೋಡಿ ಇದು ಭೂಮಂಡಲ, ದೀಸ್ ಆರ್ ಆಲ್ ದ ಲಾಂಗಿಟ್ಯೂಡ್ಸ್. ಓಕೆ. ಇವಾಗ ಲ್ಯಾಟಿಟ್ಯೂಡ್ ಇದೆ ಅಂತ ಹೇಳ್ಕೊಂಡ್ರೆ, ಸೊ ಈ ಜಂಕ್ಷನಲ್ಲಿ ಈ ಎರಡು ಕೂಡ್ತಕ್ಕಂಥ ಪ್ಲೇಸ್ಗಳೇನಿದ್ದಾವೆ, ಓಕೆ, ಇದರ ಲೊಕೇಶನ್ನ ನಾವು ಈಸಿಯಾಗಿ ನಾವು ಟ್ರ್ಯಾಕ್ ಮಾಡ್ಬೋದು, ಲೊಕೇಟ್ ಮಾಡ್ಬೋದು. ದಟ್ ಈಸ್ ವೈ ದೀಸ್ ಲಾಂಗಿಟ್ಯೂಡ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಆ್ಯಂಡ್ ದೀಸ್ ವಿಲ್ ಫ್ಲೋ ಫ್ರಮ್ ನಾರ್ತ್ ಪೋಲ್ ಟು ದಟ್ ಆಫ್ ಸೌತ್ ಪೋಲ್. ಓಕೆ. ದೇ ಆಲ್ವೇಸ್ ಫ್ಲೋ ಫ್ರಮ್ ನಾರ್ತ್ ಟು ದಟ್ ಆಫ್ ದ ಸೌತ್ ಪೋಲ್. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಲಾಂಗಿಟ್ಯೂಡ್ಸ್ ಆರ್ ಮೆಜರ್ಡ್ ಇನ್ ಡಿಗ್ರೀಸ್. ಓಕೆ. ಲಾಂಗಿಟ್ಯೂಡ್ಸ್ ಏನಿದ್ದಾವೆ ಈ ರೇಖೆಗಳು, ಇದರಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ಗಳನ್ನು ಡಿಗ್ರೀಸಲ್ಲಿ ಮೆಜರ್ ಮಾಡಲಾಗುತ್ತೆ. ಓಕೆ. ಆ್ಯಂಡ್ ಈಚ್ ಡಿಗ್ರಿ, ಪ್ರತಿಯೊಂದು ಡಿಗ್ರಿ ಈಸ್ ಫರ್ದರ್ ಡಿವೈಡೆಡ್ ಇಂಟು ಮಿನಿಟ್ಸ್ ಆ್ಯಂಡ್ ಮಿನಿಟ್ಸ್ ಇಂಟು ಸೆಕೆಂಡ್ಸ್. ಓಕೆ. ಡಿಗ್ರಿಯನ್ನು ಮಿನಿಟ್ಸು ಸೆಕೆಂಡ್ಸಲ್ಲಿ ಡಿವೈಡ್ ಮಾಡ್ತೀವಿ. ಸೊ ದೀಸ್ ಆರ್ ಬೇಸಿಕಲಿ ಆಫ್ ಸೆಮಿ ಸರ್ಕಲ್ಸ್, ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ವಿಲ್ ರೆಡ್ಯೂಸ್ ಸ್ಟಡಿಲಿ ಟುವರ್ಡ್ಸ್ ದ ಪೋಲ್. ಓಕೆ. ಇಲ್ಲಿ ನೋಡಿ ಇಲ್ಲಿಂದ ಲಾಂಗಿಟ್ಯೂಡ್ ಇಲ್ಲಿವರೆಗೂ ಇದೆ. ಓಕೆ. ಇಟ್ ಈಸ್ ಅ ಸೆಮಿ ಸರ್ಕಲ್ ಒನ್. ಅದೇ ಥರ ಇಲ್ಲಿಂದ ಇಲ್ಲಿಗೆ. ಬಟ್ ನೋಡಿ ಇಲ್ಲಿ ಇಕ್ವೇಟರಿಂದ ನೀವು ಪೋಲ್ ಹತ್ರ ಹೋದಾಗೆ ಈ ಎರಡು ರೇಖೆಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅದು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಮೇಲ್ಗಡೆ. ದಟ್ ಈಸ್ ವೈ ಇಟ್ ವಿಲ್ ದ ಡಿಸ್ಟೆನ್ಸ್ ವಿಲ್ ರೆಡ್ಯೂಸ್ ಟುವರ್ಡ್ಸ್ ದ ಪೋಲ್ಸ್, ಆ್ಯಂಡ್ ಇಟ್ ವಿಲ್ ಬಿಕಮ್ ಝೀರೋ ಎಟ್ ದ ಪೋಲ್ಸ್. ಸೊ ಹಿಯರ್ ಒಂದು ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ಲ್ಯಾಟಿಟ್ಯೂಡ್ಸ್ ಏನಿದ್ವು, ಸೊ ದೇ ವೇರ್ ನಾಟ್ ಆಫ್ ಈಕ್ವಲ್ ಲೆಂತ್. ಇವಾಗ ನೋಡಿ ಇಲ್ಲಿ ಇಕ್ವೇಟರ್ ಇದೆ. ಓಕೆ. ಇಕ್ವೇಟರ್ ಇಸ್ ದ ಇಟ್ ಈಸ್ ದ ಲಾಂಗೆಸ್ಟ್ ಸರ್ಕಲ್. ಓಕೆ. ವೇರಸ್ ಅದರ ಮೇಲೆ ಇರತಕ್ಕಂಥವು ಅಥವಾ ಕೆಳಗಡೆ ಇರತಕ್ಕಂಥವು ಇದು ಕಡಿಮೆ ಡಿಸ್ಟೆನ್ಸ್ಗಳನ್ನು ಕವರ್ ಮಾಡ್ತವೆ. ಆದರೆ ಲಾಂಗಿಟ್ಯೂಡ್ಸ್ ಏನಿದಾವಲ್ಲ, ದೀಸ್ ಆರ್ ಆಫ್ ಈಕ್ವಲ್ ಡಿಸ್ಟೆನ್ಸ್, ಬಿಕಾಸ್ ಟಾಪ್ ಟು ಡೌನ್ ಎಲ್ಲ ಕೂಡ ಟಾಪ್ ಟು ಡೌನೇ ರನ್ ಆಗ್ತವೆ. ಸೊ ದೇ ಆರ್ ಆಫ್ ಈಕ್ವಲ್ ಲೆಂತ್, ವೇರಸ್ ಲ್ಯಾಟಿಟ್ಯೂಡ್ಸ್ ಆರ್ ಆಫ್ ಅನ್ಈಕ್ವಲ್ ಲೆಂತ್. ಸೊ ಅದಕ್ಕೆ ದೀಸ್ ಲಾಂಗಿಟ್ಯೂಡ್ಸ್ ವಿಚ್ ಆರ್ ಡಿಫಿಕಲ್ಟ್ ಟು ನಂಬರ್ ದೆಮ್. ಓಕೆ. ಸೊ ಇಲ್ಲಾದರೆ ನಾವು ಇಕ್ವೇಟರ್ ಇದು 0 ಡಿಗ್ರಿ ಅಂತ ಹೇಳಿ ನಾವು ಗುರುತು ಮಾಡಿಬಿಟ್ವಿ, ಬಿಕಾಸ್ ಇದು ಒಂದು ಸೆಂಟ್ರಲ್ಲಿತ್ತು. ಬಟ್ ಇಲ್ಲಿ ಹಂಗಲ್ಲ, ನೀವು ಯಾವುದೇ ಲೈನ್ ತೊಗೊಂಡು ಆರ್ ಆಫ್ ಈಕ್ವಲ್ ಡಿಸ್ಟೆನ್ಸ್. ಸೊ ಅದಕ್ಕೆ ಏನು ಮಾಡಿದರು, ದೇ ಕನ್ಸಿಡರ್ಡ್ ಒನ್ ಲಾಂಗಿಟ್ಯೂಡ್ ಆ್ಯಸ್ ಪ್ರೈಮ್ ಮೆರಿಡಿಯನ್ ಅಂತೇಳಿ ಹೇಳ್ತಾರೆ, ಪ್ರೈಮ್ ಮೆರಿಡಿಯನ್. ಸೊ ದಿಸ್ ಈಸ್ ದ ಲಾಂಗಿಟ್ಯೂಡ್ ದಟ್ ಪಾಸಸ್ ಥ್ರೂ ಅ ಪ್ಲೇಸ್ ಇನ್ ಬ್ರಿಟನ್. ಓಕೆ. ಇಟ್ ಈಸ್ ಅ ಪ್ಲೇಸ್ ಇನ್ ಬ್ರಿಟನ್ ದಟ್ ಈಸ್ ಕಾಲ್ಡ್ ಆಸ್ ದ ಗ್ರೀನ್ವಿಚ್. ಓಕೆ.
ಗ್ರೀನ್ವಿಚ್ ಅಂತಕ್ಕಂಥ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಮೇಲೆ ಹಾದು ಹೋಗ್ತಕ್ಕಂಥ ಲಾಂಗಿಟ್ಯೂಡನ್ನು ಪ್ರೈಮ್ ಮೆರಿಡಿಯನ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಕನ್ಸಿಡರ್ ಟು ಬಿ ಅ 0 ಡಿಗ್ರಿ ಲಾಂಗಿಟ್ಯೂಡ್. ಓಕೆ, ಸೊ ಇದು ರೆಫರೆನ್ಸ್ ಆಗಿ ಕನ್ಸಿಡರ್, ಲೈಕ್ ಹೌ ಇಕ್ವೇಟರ್ 0 ಡಿಗ್ರಿ ಇದೆಯಲ್ಲ ಅದೇ ಥರ ದಿಸ್ ಪ್ರೈಮ್ ಮೆರಿಡಿಯನ್ ಈಸ್ ಅಸ್ಯೂಮ್ಡ್ ಟು ಬಿ ಅ ಸೆಂಟ್ರಲ್ ಆ್ಯಂಡ್ ಈಸ್ ಆಫ್ 0 ಡಿಗ್ರಿ ಅಂತ ಹೇಳಿ ಹೇಳ್ತೇವೆ. ಸೊ ದಿಸ್ ಪ್ರೈಮ್ ಮೆರಿಡಿಯನ್ ವಿಲ್ ಡಿವೈಡ್ ದ ಅರ್ತ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಓಕೆ, ಸೊ ಇಲ್ಲಿಂದ ಇಲ್ಲಿ ಈ ಕಡೆ ಇರತಕ್ಕಂಥದ್ದನ್ನು ಈಸ್ಟ್ ಪಾರ್ಟ್ ಅಂತ ಹೇಳ್ತೇವೆ, ಇದರ ಹಿಂದಗಡೆ ಇರೋದನ್ನು ನಾವು ವೆಸ್ಟ್ ಪಾರ್ಟ್ ಅಂತ ಹೇಳ್ತೇವೆ. ಸೊ ಯೂಸಿಂಗ್ ದಿಸ್ ಗ್ರಿಡ್ ಆಫ್ ಲ್ಯಾಟಿಟ್ಯೂಡ್ಸ್ ಆಸ್ ವೆಲ್ ಆಸ್ ಲಾಂಗಿಟ್ಯೂಡ್ಸ್ ಯು ಕ್ಯಾನ್ ಲೊಕೇಟ್ ದ ಪ್ಲೇಸಸ್, ಎನಿ ಪ್ಲೇಸ್ ಆನ್ ದ ಅರ್ತ್. ಓಕೆ, ಅದಕ್ಕೆ ದಿಸ್ ಈಸ್ ವೆರಿ ವೆರಿ ಯೂಸ್ಫುಲ್ ಅಂತ ಹೇಳಿ. ಓಕೆ, ಸೊ ನಾವು ವಿಲ್ ಸಿ ದ ಟೈಮ್, ಹೌ ದ ಟೈಮ್ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದ ಲಾಂಗಿಟ್ಯೂಡ್. ಓಕೆ, ಸೊ ನೀವೆಲ್ಲ ಇವತ್ತು ವಾಚನ್ನು ನೋಡ್ತಾ ಇರ್ತೀರ. ಓಕೆ, 3, 6, 9, 12 ನಿಮ್ಮ ವಾಚ್ನ ಟೈಮನ್ನು ನೋಡ್ತಾ ಇರ್ತೀರ. ಓಕೆ, ಹೌ ಈಸ್ ದಿಸ್ ಟೈಮ್ ಈಸ್ ಮೆಜರ್ಡ್? ಇಟ್ ಈಸ್ ಬಿಕಾಸ್ ಇಟ್ ಈಸ್ ದಿಸ್ ಲಾಂಗಿಟ್ಯೂಡ್, ಯೂಸಿಂಗ್ ದ ಲಾಂಗಿಟ್ಯೂಡ್ ಆ್ಯಂಡ್ ದ ಪ್ಲೇಸ್. ಅದೇಂಗೆ ಅಂತ ಹೇಳಿದ್ರೆ, ಸಿ ಅರ್ತ್ ಏನಿದೆ, ಓಕೆ, ದ ಅರ್ತ್ ಶೇಪ್ ಇಲ್ಲಿ ಸೆಂಟ್ರಲ್ ಇರತಕ್ಕಂಥದ್ದು ಇಟ್ ಈಸ್ ಪ್ರೈಮ್ ಮೆರಿಡಿಯನ್ 0 ಡಿಗ್ರಿ. ಸೊ ಇದರ ಮುಂದೆ ಇರತಕ್ಕಂಥವು, ಓಕೆ, ದಿಸ್ ಇಸ್ ದ ಈಸ್ಟ್ ಪೋರ್ಷನ್, ಇದರ ಹಿಂದೆ ಇರೋದು ವೆಸ್ಟ್ ಪೋರ್ಷನ್. ಓಕೆ, ಸನ್ಲೈಟ್ ಇಲ್ಲಿಂದ ಬಿದ್ದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಸುತ್ತೋದು ಇಟ್ ಈಸ್ ಫ್ರಮ್ ವೆಸ್ಟ್ ಟು ದಟ್ ಆಫ್ ಈಸ್ಟ್ ಡೈರೆಕ್ಷನ್. ಓಕೆ, ಈ ಥರ ಸುತ್ತಾ ಹೋಗುತ್ತೆ ಭೂಮಿ ತನ್ನ ಸುತ್ತ. ಓಕೆ, ಸೊ ದಟ್ ಈಸ್ ವೈ ಸನ್ ರೇಸ್ ವಿಲ್ ಫಾಲ್ ಫಸ್ಟ್ ಟುವರ್ಡ್ಸ್ ದ ಈಸ್ಟ್. ಪೂರ್ವ ದಿಕ್ಕಲ್ಲಿ ಸೂರ್ಯ ಹುಡ್ತಾನೆ ಅಂತ ಹೇಳ್ತೀವಲ್ಲ, ಸೊ ಪೂರ್ವ ದಿಕ್ಕಲ್ಲಿ ಮೊದಲು ಸೂರ್ಯನ ಕಿರಣಗಳು ಹುಟ್ಟುತ್ತವೆ. ಓಕೆ, ಸೊ ಅದಕ್ಕೋಸ್ಕರ ಈ ಈಸ್ಟರ್ನ್ ಭಾಗ, ಈ ಪ್ರೈಮ್ ಮೆರಿಡಿಯನ್ಗಿಂತ ಮುಂಚೆ ಇರತಕ್ಕಂಥ ಈಸ್ಟರ್ನ್ ಭಾಗ, ಪೂರ್ವ ಭಾಗ ಏನಿದೆ, ದಿಸ್ ವಿಲ್ ಬಿ ಅಹೆಡ್ ಇನ್ ಟೈಮ್. ಓಕೆ, ಸಮಯದಲ್ಲಿ ಇವ್ರದ್ದು ಮುಂಚೂಣಿ ಆಗಿರುತ್ತೆ. ಓಕೆ, ಉದಾಹರಣೆಗೆ ಇಲ್ಲಿ ತಗೊಳ್ಳಿ, ಈ ಪ್ರೈಮ್ ಮೆರಿಡಿಯನಲ್ಲಿ ಸಪೋಸ್ 12 ಗಂಟೆ ಆಗಿದೆ ಅಂತ ಹೇಳಿದರೆ, ಓಕೆ, ಸೊ ಇಲ್ಲಿ ಏನಾಗಿರುತ್ತೆ, ಸೊ ದೇ ವಿಲ್ ಬಿ ಮಚ್ ಅಹೆಡ್. ಓಕೆ, ದೇರ್ ಮೇ ಬಿ ಫ್ರಮ್ 6 ಗಂಟೆ ಆಗಿರ್ಬೋದು ಸಂಜೆ. ಓಕೆ, ಸೊ ಇವು ಇಲ್ಲಿ ವೆಸ್ಟಲ್ಲಿ ದೇ ವಿಲ್ ಬಿ ಮಚ್ ಬಿಹೈಂಡ್. ಓಕೆ, ಸೊ ಈಸ್ಟರ್ನ್ ಪಾರ್ಟಲ್ಲಿ ಮೊದಲು ಸನ್ರೈಸ್ ಬೀಳುತ್ತವೆ, ದಟ್ ಈಸ್ ವೈ ದೇ ಆರ್ ಮಚ್ ಅಹೆಡ್, ವೆರಾಸ್ ಇನ್ ದ ವೆಸ್ಟರ್ನ್ ಪಾರ್ಟ್ ಇಟ್ ವಿಲ್ ಬಿ ಲೇಟರ್. ಈ ಥರ ಆಗುತ್ತೆ. ಸೊ ಈ ಟೈಮನ್ನು ಲಾಂಗಿಟ್ಯೂಡ್ ಯೂಸ್ ಮಾಡಿಕೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಇವಾಗ ಟೋಟಲ್ ಭೂಮಿ ಸುತ್ತೋದಕ್ಕೆ 360 ಡಿಗ್ರೀಸ್ ಬೇಕು. ಓಕೆ, 360 ಡಿಗ್ರಿ ಆ್ಯಂಡ್ ವಿ ನೋ ದ್ಯಾಟ್ ಇನ್ ಅ ಡೇ ದೇರ್ ವಿಲ್ ಬಿ 24 hours. ಓಕೆ, ಅದರ ಅರ್ಥ 15 ಡಿಗ್ರಿ ಕವರ್ ಮಾಡೋದಕ್ಕೆ 1 hour ಬೇಕಾಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 15 ಡಿಗ್ರಿ ಕವರ್ ಮಾಡೋದಕ್ಕೆ 1 hour ಬೇಕಾಗುತ್ತೆ. ಅಥವಾ 1 ಡಿಗ್ರಿನ ಕವರ್ ಮಾಡೋದಕ್ಕೆ 4 minutes 4 ನಿಮಿಷಗಳು ಬೇಕಾಗುತ್ತೆ. ಓಕೆ, ಸೊ ಇದರ ಒಂದು ಕ್ಯಾಲ್ಕುಲೇಷನ್ ಇದ್ದರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಟೈಮ್. ಎಲ್ಲಾದರೂ ಹೋಗಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಟೈಮ್. ಸೊ ಉದಾಹರಣೆ ಇಲ್ಲಿ ನೋಡಿ, ಸೊ ವೆನ್ ಇಟ್ ಇಸ್ 12 noon ಅಟ್ ಗ್ರೀನ್ವಿಚ್ ಮೆರಿಡಿಯನಲ್ಲಿ 12 ಗಂಟೆ ಮಧ್ಯಾಹ್ನ ಆಗಿದ್ದರೆ, ಓಕೆ, ಸೊ ಟೈಮ್ ಆ್ಯಟ್ 15 ಡಿಗ್ರಿ ಈಸ್ಟ್ ಆಫ್ ಗ್ರೀನ್ವಿಚ್, ಈಸ್ಟ್ ಅಂದರೆ ಈ ಕಡೆ, ಸೊ 15 ಡಿಗ್ರಿ ಈಸ್ಟ್ ಅಂತ ಹೇಳಿದಾಗ ಏನಾಗುತ್ತೆ, 16 ಟೋಟಲ್ 60 minutes. ಸೊ 60 minutes ಏನಾಗುತ್ತೆ, ದಿಸ್ ವಿಲ್ ಬಿ ಅಹೆಡ್ ಆಫ್ ದ ಗ್ರೀನ್ವಿಚ್ ಟೈಮ್, ದಟ್ ಈಸ್ ಈಕ್ವಲ್ ಟು 1 PM. ಓಕೆ, ಸೊ ಅದೇ ಥರ 15 ಡಿಗ್ರಿ ವೆಸ್ಟ್ ಹಿಂದ್ಗಡೆ ಹೋದರೆ, 15 ಡಿಗ್ರಿ ವೆಸ್ಟ್ ತೊಗೊಂಡ್ರೆ ದೇ ವಿಲ್ ಬಿ 1 hour ದೇ ವಿಲ್ ಬಿ ಬಿಹೈಂಡ್ ದ ಗ್ರೀನ್ವಿಚ್ ಟೈಮ್. ಅಂದರೆ 12 noon ಇಲ್ಲಾಗಿದ್ದರೆ ಇಲ್ಲಿ 11 AM ಆಗಿರುತ್ತೆ. ಓಕೆ, ಸೊ ಈ ಥರ ಯು ಕ್ಯಾನ್ ಫೈಂಡ್ ಔಟ್ ದ ಟೈಮ್ ವೆನ್ ಯು ನೋ ದ ಲ್ಯಾಟಿಟ್ಯೂಡ್. ಓಕೆ, ಸೊ ಇದೇ ಥರ ಲ್ಯಾಟಿಟ್ಯೂಡ್ಸ್ ವೇರಿಯೇಷನ್ಸ್ ಇರುತ್ತೆ. ಸೊ ಅದಕ್ಕೆ ವಿ ನೀಡ್ ಅ ಸ್ಟ್ಯಾಂಡರ್ಡ್ ಟೈಮ್. ಓಕೆ, ಇವತ್ತು ನಮ್ಮ ಇಡೀ ಇಂಡಿಯಾದಲ್ಲಿ ವಿ ಫಾಲೋ 1 time, ಆಲ್ದೋ ದೇರ್ ಆರ್ ಲ್ಯಾಟಿಟ್ಯೂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಲ್ಯಾಟಿಟ್ಯೂಡ್ಸ್ಗಳು ತುಂಬ ಇದ್ದಾವೆ, ಬಟ್ ಸ್ಟಿಲ್ ವಿ ಫಾಲೋ 1 single time. ಓಕೆ, ಈ 1 single ಟೈಮ್ನ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೇವೆ. ಸೊ ಇಡೀ ಭಾರತ ನಾವು ಒಂದು ಟೈಮ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದ್ದೇವೆ, ಬಟ್ ಆ್ಯಕ್ಚುಲಿ ರಿಯಾಲಿಟಿನಲ್ಲಿ ಇಲ್ಲಿಂದ ಅಂದರೆ ಪಶ್ಚಿಮದಿಂದ ಹಿಡಿದು ಪೂರ್ವದ ತುದಿ ಏನಿದೆ, ಸೊ ಇದಕ್ಕೆ ಟೈಮ್ ಡಿಸ್ಟೆನ್ಸ್ ಇದೆ. ಏನಂದರೆ ದಿಟ್ ಈಸ್ 1 hour and 45 minutes. ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಟೈಮು 1 hour 45 minutes ಇದೆ, ಬಟ್ ಇನ್ ಆ್ಯಕ್ಚುಲಿ ರಿಯಾಲಿಟಿಯಲ್ಲಿ ವಿ ಫಾಲೋ ದ ಸಿಂಗಲ್ ಟೈಮ್. ಓಕೆ, ಸೊ ಅದ್ಯಾಕೆ, ಬಿಕಾಸ್ ದ ಎಂಟೈರ್ ಇಂಡಿಯಾ ಶುಡ್ ಹ್ಯಾವ್ 1 time. ಓಕೆ, ಆ್ಯಂಡ್ ಇಟ್ ಈಸ್ ಈಸಿ ಫಾರ್ ದ ಟ್ರಾವೆಲ್ ಪರ್ಪಸ್. ಓಕೆ, ಉದಾಹರಣೆ ಇಲ್ಲಿ ನೋಡಿ, ಸೊ ಇಲ್ಲಿ ಒಂದು ಟೈಮ್ ಟೇಬಲ್ ಫಾಲೋ ಮಾಡಿ ಇಲ್ಲೊಂದು ಟೈಮ್ನ ಫಾಲೋ ಮಾಡಿದರೆ, ಇಲ್ಲಿಂದ ಒಬ್ಬ ವ್ಯಕ್ತಿ ಫಾಲೋ ಮಾಡಿದೆ ಅಂದರೆ ಹಿ ವಿಲ್ ನಾಟ್ ಹ್ಯಾವ್ ಅ ಸಿಂಗಲ್ ಟೈಮ್ ಟು ಟ್ರ್ಯಾಕ್. ಓಕೆ, ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ನ ಮಾಡಿದ್ದೇವೆ. ಸೊ ನಮ್ಮ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಈಸ್ ಕ್ಯಾಲ್ಕುಲೇಟೆಡ್ ಆ್ಯಟ್ ದಿಸ್ ಪಾಯಿಂಟ್ 82.5 ಡಿಗ್ರಿ ಈಸ್ಟ್. ಈ ಲಾಂಗಿಟ್ಯೂಡ್ ಏನಿದೆ, ಈ ಲಾಂಗಿಟ್ಯೂಡ್ ಮೇಲೆ ಇರ್ತಕ್ಕಂಥ ಟೈಮನ್ನು ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೇವೆ, ಸ್ಟ್ಯಾಂಡರ್ಡ್ ಮೆರಿಡಿಯನ್. ಸೊ ಇಲ್ಲಿರ್ತಕ್ಕಂಥ ಟೈಮ್ ಏನಿದೆ, ಸೊ ದಿಸ್ ಈಸ್ ಯೂನಿಫಾರ್ಮ್ ಥ್ರೂಔಟ್ ದ ಇಂಡಿಯಾ. ದಿಸ್ ಈಸ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಸೊ ನಾವು ಒಂದು ಟೈಮ್ ಫಾಲೋ ಮಾಡಿದರೆ ಹಲವಾರು ದೇಶಗಳು ಲೈಕ್ ರಷ್ಯಾ ದೇ ಫಾಲೋ ಮಲ್ಟಿಪಲ್ ಟೈಮ್ಸ್.
ಟೈಮ್ ಸ್ಲಾಟ್ಸ್ ಟೈಮ್ ಶೆಡ್ಯೂಲ್ ಏನಿದ್ದಾವೆ ಅಲ್ಲಿ ಮಲ್ಟಿಪಲ್ ಇದ್ದಾವೆ, ಡಿಪೆಂಡ್ಸ್ ಅಪಾನ್ ದ ಲಾಂಗಿಟ್ಯೂಡ್. ಓಕೆ, ಸೊ ದೇ ಹ್ಯಾವ್ 11 ಸ್ಟ್ಯಾಂಡರ್ಡ್ ಟೈಮ್ಸ್. ನಾವು ಒಂದು ಸ್ಟ್ಯಾಂಡರ್ಡ್ ಟೈಮ್ ಫಾಲೋ ಮಾಡಿದ್ರೆ ದೇ ಫಾಲೋ 11 ಸ್ಟ್ಯಾಂಡರ್ಡ್ ಟೈಮ್ಸ್. ಓಕೆ, ಸೊ ಅವರ್ ಎಂಟೈರ್ ಅರ್ತ್ ಹ್ಯಾಸ್ ಬಿನ್ ಡಿವೈಡ್ ಇಂಟು 24 ಟೈಮ್ ಝೋನ್ಸ್. ಓಕೆ, ನಾವು ಒಂದು ದಿನಕ್ಕೆ 24 ಅವರ್ಸ್ ಏನಿದೆ, ಸೊ ಎಂಟೈರ್ ಅರ್ತ್ ಹ್ಯಾಸ್ ಬಿನ್ ಡಿವೈಡ್ ಇಂಟು 24 ಟೈಮ್ ಝೋನ್ಸ್. ಓಕೆ, ವಿಚ್ ಆರ್ ಆಫ್ 1 hour ಈಚ್, ಆ್ಯಂಡ್ ಈಚ್ ಝೋನ್ ಕವರ್ಸ್ 15 degrees ಆಫ್ ಲ್ಯಾಂಗಿಟ್ಯೂಡ್. 24 ಅವರ್ಸ್ ಏನಿದೆ, ಸೊ ಪ್ರತಿಯೊಂದು ಟೈಮ್ ಝೋನ್ ಏನಿದೆ, ಸೊ ಇಟ್ ಕವರ್ಸ್ 15 degrees ಆಫ್ ದ ಲಾಂಗಿಟ್ಯೂಡ್. ಯಾಕೆ ಅಂತ ಹೇಳಿದ್ರೆ ಟೋಟಲ್ ಅರ್ತ್ಗೆ 360 degree ಕವರ್ ಮಾಡಬೇಕು. ಡಿವೈಡ್ 24, ದಟ್ ವಿಲ್ ಗಿವ್ 15 degrees ಈಚ್ ಲಾಂಗಿಟ್ಯೂಡ್ that will cover. Okay, so this ends the second chapter. Thank you.